ಎಂಕಲ್ನ ತುಳುನಾಡು ಮೋಕೆದ ತುಳುನಾಡು ಎಂಕುಳು ಮೊಕೆ ಮಲ್ಪುನ ನಾಡು ಸಾರ ಜನ್ಮಗಳ ಒಂದುವೆ ನಾಡು ಎಂಕಲ್ನ ತುಳುನಾಡು ಮೋಕೆದ ತುಳುನಾಡು ಪತ್ತನಾಜೆ ತುಳುನಾಡಿನ ಹಬ್ಬದ ಋತುವಿನ ಅಂತ್ಯದ ಒಂದು ದಿನದ ಆಚರಣೆಯಾಗಿದೆ. ತುಳುನಾಡಿನ ಜನರು ಎಲ್ಲಾ ರೀತಿಯ ಹಬ್ಬಗಳಿಗೆ ತಮ್ಮದೇ ಆದ ಧಾರ್ಮಿಕ ಮತ್ತು ಸಾಮಾಜಿಕ ಗಡುವನ್ನು ಹೊಂದಿದ್ದಾರೆ. ಇದು ನಿಗದಿತ ದಿನದ ಆಚರಣೆಯಾಗಿದ್ದು, ಇದು ತುಳುವಿನ ಪ್ರಾದೇಶಿಕ ಕ್ಯಾಲೆಂಡರ್ನಲ್ಲಿ ಬೇಷ ಅಥವಾ ಬೇಸ ಎಂದು ಕರೆಯಲ್ಪಡುವ 2ನೇ ಸೌರ ತಿಂಗಳದ 10ನೇ ದಿನದಂದು, ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ 24 ಅಥವಾ 25ರಂದು ಬರುತ್ತದೆ. ಈ ಸಲ ಪತ್ತನಾಜೆ ಮೇ 25ರಂದು ಬಂದಿರುತ್ತದೆ. ತುಳು ಸಂಸ್ಕೃತಿಯಂತೆ ವಾರ್ಷಿಕ ರಥೋತ್ಸವ, ನೇಮೋತ್ಸವ, ಜಾನಪದ ಕುಣಿತ, ಕಂಬಳ, ಯಕ್ಷಗಾನ ಹೀಗೆ ಹಲವಾರು ಆಚರಣೆಗಳು ತುಳುನಾಡಿನಾದ್ಯಂತ ಜಾರ್ದೆ ತಿಂಗಳಿನಲ್ಲಿ ಆರಂಭಗೊಂಡು ಪತ್ತನಾಜೆಯಲ್ಲಿ ಮುಕ್ತಾಯಗೊಳ್ಳುತ್ತವೆ. ಪತ್ತನಾಜಿ ನಿಯಮವು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಮತ್ತು ಕರ್ನಾಟಕದ ಮಡಿಕೇರಿ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಆಚರಣೆಯಲ್ಲಿದೆ. ವಾರ್ಷಿಕ ಉತ್ಸವಗಳು, ವಿಶೇಷ ಪರ್ವಗಳು ಮತ್ತು ದೈವಿಕ ದೇವಾಲಯಗಳಲ್ಲಿ ನಡೆಯುವ ಉತ್ಸವಗಳು ಈ ದಿನದಂದು ಮುಕ್ತಾಯಗೊಳ್ಳುತ್ತವೆ. ಮುಂದಿನ 3 ತಿಂಗಳು ಬಿಡುವು ಮತ್ತು ಭೂತಕೋಲ, ರಥೋತ್ಸವಗಳು ಇರುವುದಿಲ್ಲ. ಹಾಗೆಯೇ ತುಳುನಾಡಿನ ದೇವಸ್ಥಾನಗಳಲ್ಲಿ ವಿಶೇಷ ಉತ್ಸವಗಳು ನಡೆಯುವುದಿಲ್ಲ. ಆದರೆ ಸಾಮಾನ್ಯ ಪೂಜೆ ಮತ್ತು ನಿತ್ಯ ಬಲಿ ಮಾತ್ರ ಎಂದಿನಂತೆ ನಡೆಯುತ್ತದೆ. ಪತ್ತನಾಜಿಯ ದಿನ ಎಲ್ಲಾ ದೈವಗಳ ಪೂಜಾ ಸ್ಥಳಗಳಲ್ಲಿ ವಿಶೇಷ ಚೇತನಗಳನ್ನು ಸಮಾಧಾನಪಡಿಸಲು ಬಾಳೆ ಎಲೆಯ ಮೇಲೆ ಅಕ್ಕಿ ಮತ್ತು ಇತರ ಖಾದ್ಯಗಳನ್ನು ಬಡಿಸುತ್ತಾರೆ. ಪತ್ತನಾಜಿಯ ದಿನ ಕುಟುಂಬದ ದೈವಗಳಿಗೆ ತಂಬಿಲ ಅರ್ಪಿಸುತ್ತಾರೆ. ಈ ದಿನ ವಿವಾಹಿತ ಮಹಿಳೆಯರು ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು ಎಂಬ ನಿಯಮವಿದೆ. ಅವರು ಇನ್ನೂ ಮೊಟ್ಟೆಯಿಡದ ಒಂದು ಚಿಕ್ಕ ಕೋಳಿಯನ್ನು ಮತ್ತು 1 ಕಿಲೋ ಅಕ್ಕಿ, ಮಸಾಲೆ ಮತ್ತು ಮೆಣಸನ್ನು ದೈವಗಳಿಗೆ ಅರ್ಪಿಸಲು ತರಬೇಕು. ಕುಟುಂಬದ ಹಿರಿಯ ವ್ಯಕ್ತಿ ಎಲ್ಲಾ ವಿಧಿವಿಧಾನಗಳನ್ನು ಮಾಡುತ್ತಾ ಹೆಣ್ಣು ಮಕ್ಕಳಿಗೆ ತೊಂದರೆಯಾಗಬಾರದೆಂದು ಕುಟುಂಬ ದೈವದಲ್ಲಿ ಪ್ರಾರ್ಥಿಸುತ್ತಾರೆ. ಎಂಕಲ್ನ ತುಳುನಾಡು ಮೋಕೆದ ತುಳುನಾಡು ಎಂಕುಳು ಮೊಕೆ ಮಲ್ಪುನ ನಾಡು ಸಾರ ಜನ್ಮಗಳ ಒಂದುವೆ ನಾಡು ಎಂಕಲ್ನ ತುಳುನಾಡು ಮೋಕೆದ